श्री कोट्ठल बसवेश्वर भारतीय शिक्षा समिति सेडम विकास अकादमी की ओर से 7वां भारतीय संस्कृति उत्सव के अवसर पर अंतर्राष्ट्रीय जादूगर कोद्रूली गणेश जागृति जादूगर कार्य प्रस्तुत करेंगे। दिनांक 3 जनवरी 2025 सुबह 10 बजे डीकेडीबी कल्याण मंडप बसव कल्याण और दोपहर 2 बजे गुरु कृपा कल्याण मंडप भालकी, साथ ही 4 जनवरी सुबह 10 बजे और रात के नवचेतन पब्लिक स्कूल और शाम 4:30 बजे बीदर के पूज्य चन्नबसवा पट्टदेवरू रंग मंदिर में कुड्रोली गणेश जागृति जादू का प्रस्तुति 2 दिन के लिए रहेगी। आज बीदर के पत्रिका भवन में प्रेस मीट कर विकास अकादमी के पदाधिकारियों ने जानकारी दी। इस अवसर पर रेवन्ना सिद्धप्पा, जलादे कर्नल छन्नप्पा सिकेनपुर, बीएस कुद्रे, इसके अलावा अन्य उपस्थित रहे। केपी न्यूज के कैमरामैन पपुराज का कवरेज। ಮಾಧ್ಯಮ ಪ್ರಮುಖರಿಗೆ ನಮಸ್ಕಾರಗಳು। ಈ ಪತ್ರಿಕೆಗೋಷ್ಠಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಪತ್ರಿಕೆಗೋಷ್ಠಿಯಲ್ಲಿ ನಮ್ಮ ವಿಕಾಸ್ ಅಕಾಡೆಮಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗ್ಲೋಬಲ್ ಸೈನಿಕ್ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಕರ್ನಲ್ ಶರಣಪ್ಪ ಸಿಕೆನ್ಪುರ್ ಅವರಿದ್ದಾರೆ. ಜೊತೆಗೆ ನಮ್ಮ ಶ್ರೀ BS ಕುದ್ರೆ ಅವರು ನಮ್ಮ ವಿಕಾಸ್ ಅಕಾಡೆಮಿಯ ಕೃಷಿ ವಿಭಾಗದ ಪ್ರಮುಖರಾಗಿ ನಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಸಂತೋಷ್ ಮಂಗಳೂರಿ ಅವರು ನಮ್ಮ ನಗರ ವಿಕಾಸ ಅಕಾಡೆಮಿಯ ಸಹ ಸಂಚಾಲಕರಾಗಿ ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಇನ್ನೋರ್ವ ಬಸವರಾಜ್ ಅಷ್ಟಿಗೆ ಅವರು ಮತ್ತು ಗಣೇಶ್ ಹಡಪೋದವರು ಅಲ್ಲಿದ್ದಾರೆ. ಇವತ್ತಿನ ವಿಶೇಷ ಪತ್ರಿಕೆಗೋಷ್ಠಿ ವಿಷಯ ಏನಪ್ಪ ಅಂದರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೀತಕ್ಕಂಥ 9 ದಿನಗಳ ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮದ ಒಂದು ತಯಾರಿ ಹಿನ್ನೆಲೆಯಲ್ಲಿ ಅನೇಕ ಗಣ್ಯಮಾನ್ಯರು, ಸಮಾಜ ಚಿಂತಕರು, ಪೂಜ್ಯರು ಈ ಭಾಗಕ್ಕೆ ಬಂದು ಆ ಭಾರತೀಯ ಸಂಸ್ಕೃತಿ ಉತ್ಸವದ ಒಂದು ಪ್ರಚಾರ ಜೊತೆಗೆ ತಮ್ಮೆಲ್ಲರನ್ನು ಆಹ್ವಾನಿಸಲು ಬೇರೆ ಬೇರೆ ಅವರೆಲ್ಲ ನಮ್ಮ ಪ್ರವಾಸಕ್ಕೆ ಬರ್ತಾ ಇದ್ದಾರೆ. ಜೈ ಹಿಂದ್. ತಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಳೆದ 4 ವರ್ಷಗಳಿಂದ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಒಂದು ಆರ್ಮ್ ಫೋರ್ಸಸ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್ಗೋಸ್ಕರ ಅನೇಕ ರೀತಿಯ ತರಬೇತಿ ನೀಡ್ತಾ ಬಂದಿದೆ. ಮೊಟ್ಟ ಮೊದಲು ನಾವು ಕೋವಿಡ್ ಸಮಯದಲ್ಲೇ 2000ನಲ್ಲಿ ಒಂದು ದೊಡ್ಡ ಸೆಮಿನಾರ್ ಮಾಡಿದ ತಕ್ಷಣ ಜನರಲ್ಲಿ ಜಾಗರೂಕತೆ ತರಬೇಕು ಆರ್ಮ್ ಫೋರ್ಸಸ್ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್ ಬಗ್ಗೆ ತಿಳಿದು ನಾವು ಈ ಜಾಗರೂಕತೆಯ ಒಂದು ಡ್ರೈವ್ ಸ್ಟಾರ್ಟ್ ಮಾಡಿದೆವು. ಈ ಸ್ಟಾರ್ಟ್ ಮಾಡಿದ ತಕ್ಷಣ ಜನರು ನಮ್ಮ ಹತ್ರ ಬರ್ತಾಯಿದ್ರು. ಆವಾಗ ಶ್ರೀ ಬಸವರಾಜ್ ಪಾಟೀಲ್ ಸೇಡಮ್ ಅವರು ನಮ್ಮನ್ನು ನೋಡಿ, ನೀವು ಬರೀ ಬೀದರ್ಗೋಸ್ಕರ ಮಾಡಬೇಡಿ, ನೀವು ಇಡೀ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೋಸ್ಕರ ಈ ತರಬೇತಿ ಕೊಡಿ ಅಂತಂದು ಹೇಳಿ, ಇನ್ನೊಂದು ಬೇಕಾದರೆ ಟ್ರೈನಿಂಗ್ ಸೆಂಟರ್ ನೀವು ದೇವದುರ್ಗದಲ್ಲಿ ಸ್ಟಾರ್ಟ್ ಮಾಡಿ ಅಂದಾಗ ನಾವು 2 ಟ್ರೈನಿಂಗ್ ಸೆಂಟರ್ ಮಾಡಿ, ಮೊದಲು 2 ಟ್ರೈನಿಂಗ್ ಬ್ಯಾಚಸ್ಗಳು ನಾವು ಸಕ್ಸಸ್ಫುಲ್ಲಿ ಕಂಡಕ್ಟ್ ಮಾಡಿದ ಮೇಲೆ 3 ಬ್ಯಾಚು ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ನಾವು ಟ್ರೈನಿಂಗು ಕೊಟ್ಟಿದ್ದೀವಿ, ಊಟ ವಸತಿ ಎಲ್ಲ ರೀತಿಯಿಂದ. ಆದ್ದರಿಂದ ನಾವೊಂದು ನಮ್ಮದೇನು ಕಲ್ಪನೆ ಇತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಜಾಗರೂಕತೆ ತರಬೇಕಂತ. ಯಾಕಂದರೆ ಒಟ್ಟು 70,000 ಜನರು ರಿಜಿಸ್ಟ್ರೇಷನ್ ಹಾಕಿದ್ರು ಒಂದು ರ್ಯಾಲಿ ಇದ್ದಾಗ. ಅದು ರ್ಯಾಲಿ ಬೀದರ್ನಲ್ಲಿ. ಬೆಳಗಾವಿ ಜಿಲ್ಲೆದಿಂದಲೇ ಮಾತ್ರ 51,000 ಅಲ್ಲಿಂದ ಬಂದಿದ್ದರು.